ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಈ ಮಹಾಕಾಳಿದುರ್ಗ ಬೆಟ್ಟದ ಟ್ರೆಕ್ಕಿಂಗ್ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಈ ಬೆಟ್ಟ ಇರೋದು ವೀಕ್ಷಕರೇ ಮಹಾಕಾಳಿದುರ್ಗ ವಿಲೇಜ್ ಹತ್ರ, ಮತ್ತು ಆ ವಿಲೇಜ್ ಬರೋದು ಬೆಂಗಳೂರಿಂದ 60 ಕಿಲೋಮೀಟ್ರ್ ದೂರದಲ್ಲಿ ವೀಕ್ಷಕರೇ. ಮತ್ತು ಇದು ದೊಡ್ಡಬಳ್ಳಾಪುರದಿಂದ 10 ಕಿಲೋಮೀಟ್ರ್ ವೀಕ್ಷಕರೇ. ಇದು ಈ ಮಹಾಕಾಳಿದುರ್ಗದಲ್ಲಿ ರೈಲ್ವೆ ಸ್ಟೇಷನ್ ಇದೆ ವೀಕ್ಷಕರೇ. ನೀವೇನಾದ್ರು ಪ್ಯಾಸೆಂಜರ್ ಟ್ರೈನಿಗೆ ಬಂದರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಅಲ್ಲಿ ಇಳ್ಕೊಂಡು ನೀವು 2 ಕಿಲೋಮೀಟ್ರು ಟ್ರ್ಯಾಕ್ ಮೇಲೇ ನೀವು ನಡ್ಕೊಂಡು ಹೋದರೆ ನಿಮಗೆ ಮಹಾಕಾಳಿದುರ್ಗ ಹಿಲ್ ಸಿಗುತ್ತೆ ವೀಕ್ಷಕರೇ. ಈ ಬೆಟ್ಟ ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರಸ್ ಟ್ರೆಕ್ಕಿಂಗ್ ಪ್ಲೇಸು ವೀಕ್ಷಕರೇ. ಇದು ಈ ಬೆಟ್ಟದ ಮೇಲೆ ಒಂದು ಪೋರ್ಟ್ ಕೂಡ ನೋಡ್ಬೋದು ನಿಮಗೆ. ಆ ಪೋರ್ಟ್ ಹತ್ರ ಒಂದು ಓಲ್ಡ್ ಶಿವನ್ ಟೆಂಪಲ್ಲು ಮತ್ತು ನಂದಿ ಇದೆ, ನಂದಿನೂ ಕೂಡ ಇದೆ ಅಲ್ಲಿ. ಮತ್ತು ಇಲ್ಲಿ ಮಾರ್ಕಂಡೇಯ ಋಷಿ ಅನ್ನೋರು ಇಲ್ಲಿ ತಪಸ್ ಮಾಡಿದ್ರು ಅನ್ನೋದೊಂದು ಇತಿಹಾಸ ಇದೆ ವೀಕ್ಷಕರೇ. ಈ ಮಹಾಕಾಳಿದುರ್ಗ ಪೋರ್ಟನ್ನು ಇದು ಅದು ಬೆಟ್ಟದ ತುದೀಲಿ ಗ್ರನೈಟ್ ಗುಡ್ಡದ ಮೇಲ್ಗಡೆ ಕಟ್ಟಿದ್ದಾರೆ ವೀಕ್ಷಕರೇ. ಅಲ್ಲಿಂದ ನೀವು ಸನ್ರೈಸ್ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅಲ್ಲಿಂದ ಒಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಫೇಮಸ್ ಟೆಂಪಲ್ಲು, ಅಲ್ಲಿಂದ ವ್ಯೂ ಕೂಡ ಅದು ದೇವಸ್ಥಾನ ನೋಡೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ. ಇದ್ರ ಹೈಟ್ ಬಂದ್ಬಿಟ್ಟು ವೀಕ್ಷಕರೇ 4438 ಫೀಟ್ ಹೈಟ್ ಇದೆ. ಇದು ಟ್ರೆಕ್ ಮಾಡೋರಿಗೆ ಅಷ್ಟು ಡಿಫಿಕಲ್ಟ್ ಲೆವೆಲ್ ಇಲ್ಲ ವೀಕ್ಷಕರೇ. ಇದೊಂದು ಸ್ವಲ್ಪ ಮೀಡಿಯಮ್ ಲೆವೆಲ್ ಟ್ರೆಕ್ಕಿಂಗ್ ಪ್ಲೇಸ್ ಇದು. ಮತ್ತು ಆಲ್ಮೋಸ್ಟ್ ನಿಮ್ಮ ರೂಟು 4 ಕಿಲೋಮೀಟ್ರಲ್ಲಿ ಬೋತ್ ವೇಸ್ ಕವರ್ ಆಗುತ್ತೆ ನಿಮಗೆ. ಒಂದು ಅಪ್ರಾಕ್ಸಿಮೇಟ್ಲಿ ನೀವೊಂದು 3 to 4 ಅವರ್ಸ್ ಒಳಗೆ ನೀವು ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡ್ಬೋದು ವೀಕ್ಷಕರೇ. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ನಿಮಗೆ ಶಾಪ್ಗಳು ಏನೂ ಇರೋಲ್ಲ. ನೀವೇ ಒಂದು ಸ್ವಲ್ಪ ಟ್ರೆಕ್ ಮಾಡೋ ಅಂಥವ್ರು ವಾಟರು ಮತ್ತು ಇವನ್ ನಿಮ್ಮ ಓನ್ ಫುಡ್ಗಳನ್ನೆಲ್ಲವ ತೊಗೊಂಡೋಗೋದು ಬೆಸ್ಟ್ ವೀಕ್ಷಕರೇ ಅಲ್ಲಿಗೆ. ಈ ಒಂದು 4 years ಬ್ಯಾಕ್ ಎಲ್ಲ ನೈಟ್ ಟ್ರಕ್ಕು ಅಲೋಡ್ ಇತ್ತು ವೀಕ್ಷಕರೇ. ನಾವೆಲ್ಲ ತುಂಬ ನೈಟ್ ಟ್ರಕ್ ಎಲ್ಲ ಅಲ್ಲಿ ಮಾಡಿದ್ವಿ. ಕ್ಯಾಂಪ್ ಫೈರು ಮತ್ತು ಮಾರ್ನಿಂಗ್ ಸನ್ರೈಸಸ್ ಎಲ್ಲ ಅಷ್ಟು ಚೆನ್ನಾಗಿ ನೋಡ್ಬೋದಿತ್ತು. ಬಟ್ ಈಗೆಲ್ಲ ನಿಮಗೆ ಅದೆಲ್ಲ ನೈಟ್ ಟ್ರಕ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ನೀವೇನಿದ್ರು ಮಾರ್ನಿಂಗು 6 AM ಇಂದ ಮತ್ತು 6 AM ಇಂದ 5:30 PM ಒಳಗಡೆ ನೀವು ಟ್ರಕ್ ಮಾಡಿ ಎಲ್ಲ ನೋಡಬೇಕು ವೀಕ್ಷಕರೇ. ಈಗ ಈ ಟ್ರಕ್ನ ಕರ್ನಾಟಕ ಟೂರಿಸಮ್ ಡಿಪಾರ್ಟ್ಮೆಂಟರು ಮ್ಯಾನೇಜ್ ಮಾಡ್ತಿದ್ದಾರಂತೆ ವೀಕ್ಷಕರೇ. ಮತ್ತು ನಿಮಗೆ ಅಲ್ಲಿಗೆ ಹೋಗಬೇಕು ಅಂದ್ರೂ ಟೈಮಿಂಗ್ಸ್ 6 AM ನೀವು ಅಲ್ಲಿ ಸ್ಟಾರ್ಟ್ ಆಗುತ್ತೆ. 5 PM ನೀವು ಕೆಳಗಡೆ ಬಂದು ರಿಟರ್ನ್ ಆಗಬೇಕು ವೀಕ್ಷಕರೇ. ಮತ್ತು ನಿಮಗೆ ಅವರು ಚಾರ್ಜಸ್ಸು ಕೂಡ ಮೆನ್ಷನ್ ಮಾಡಿದ್ದಾರೆ. 250 per person ಅಂತೆ ಅಡಲ್ಟ್ಗೆ. ಮತ್ತು ಅವರು ನಿಮಗೆ ಒಂದು ಲೋಕಲ್ ಗೈಡನ್ನು ಕೊಡ್ತಾರಂತೆ ನಿಮ್ಮ ಜೊತೆ. ಅವ್ರನ್ನ ಕರ್ಕೊಂಡೋಗಿ 3 ಅವರ್ಸಲ್ಲಿ ನೀವು ಟ್ರಕ್ನೆಲ್ಲ ಮುಗಿಸ್ಕೊಂಡು ವಾಪಸ್ಸು ಬರ್ಬೋದು ವೀಕ್ಷಕರೇ. ನೀವು ಈ ಟ್ರೆಕ್ನ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆ. 6 AM ಅಂದರೆ 5:30 ಬಂದ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದ್ರೆ ಸನ್ರೈಸ್ 6:30, 6:45, 7 ಒಳಗೆ ನೀವು ಅಲ್ಲಿ ಹೋಗಿ ಸನ್ರೈಸನ್ನು ನೋಡ್ಬೋದು ವೀಕ್ಷಕರೇ. ಮತ್ತು ಇದಕ್ಕೆ ಬೆಸ್ಟ್ ಟೈಮಿಂಗ್ ಅಂದರೆ ಅಕ್ಟೋಬರ್ ಟು ಮಾರ್ಚ್ ನೀವು ಆ ಟೈಮಲ್ಲಿ ವಿಸಿಟ್ ಮಾಡಿ, ಇದು ಬೆಸ್ಟ್ ಟೈಮ್. ಮತ್ತು ಫಾಗ್ ಅರ್ಲಿ ಮಾರ್ನಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಇದು ಸ್ವಲ್ಪ ನಾರ್ಮಲ್ ಲೆವೆಲ್ ಟ್ರೆಕ್ಕಿಂಗ್ ಇರೋದ್ರಿಂದ ಪ್ರತಿಯೊಬ್ಬರೂ ಟ್ರೆಕ್ ಮಾಡ್ಬೋದು ವೀಕ್ಷಕರೇ. ತುಂಬಾ ಚೆನ್ನಾಗಿದೆ. ಎಲ್ಲ ಇನ್ಫಾರ್ಮೇಷನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.